ಎಸ್ ಈ ಒಂದು ವಿಡಿಯೋ ವಿಚಾರವನ್ನ ಇಟ್ಕೊಂಡು ಇದೀಗ ಜೆಡಿಎಸ್ ಕಾರ್ಯಕರ್ತರು ಪರಮೇಶ್ವರ್ ಅವರ ನಿವಾಸದ ಮೇಲೆ ಕಲ್ಲನ್ನ ತೂರ್ತಾರಾ? ಆಗಿಲ್ಲದ ಸಾವಿನ ರಾಜಕೀಯ ಈಗ ಯಾಕೆ ಅನ್ನೋ ಪ್ರಶ್ನೆಯನ್ನ ಬಿಜೆಪಿಗರು ಮಾಡ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯಿಂದ ಜೆಡಿಎಸ್ಗೆ ಟ್ವೀಟ್ ಮೂಲಕ ಏಟನ್ನ ಕೊಟ್ಟಿದ್ದಾರೆ. ದೇವೇಗೌಡರು ವಿಷ ಸೇವನೆ ಮಾಡೋದನ್ನ ಕಾಯ್ತಾ ಇದ್ದೀನಿ ಅಂತ ಹೇಳಿ 2014ರ ವಿಧಾನಸಭಾ ಎಲೆಕ್ಷನ್ ಟೈಮ್ ನಲ್ಲಿ ಕ್ಯಾಂಪೇನ್ ಮಾಡುವಂತ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಒಂದು ಹೇಳಿಕೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆ ಬೆನ್ನಲ್ಲೇ ಇದೀಗ ಏನು ಆಡಿಯೋದ ಜೊತೆಗೆ ಈಗ ಈ ಒಂದು ವಿಡಿಯೋ ಕೂಡ ಸೇರ್ಕೊಂಡಿದೆ. ಇದು ದೋಸ್ತಿಗಳಿಗೆ ಒಂದು ರೀತಿಯಲ್ಲಿ ಸವಾಲಾಗಬಹುದು. ಮುಂದೆ ಇದು ಯಾವ ರೀತಿಯಲ್ಲಿ ಅಸ್ತ್ರವಾಗಬಹುದು ಇದೆಲ್ಲವನ್ನ ಕೂಡ ಕಾದು ನೋಡ್ಬೇಕಾಗುತ್ತೆ. ಕುಮಾರಸ್ವಾಮಿ ಅವರೇ, ಜಿ ಪರಮೇಶ್ವರ್ ಈ ಹಿಂದೆ ನಿಮ್ಮ ತಂದೆಯವರ ಬಗ್ಗೆ ಏನ್ ಮಾತಾಡಿದ್ರು, ಯಾವ ಸಂದರ್ಭದಲ್ಲಿ ದೇವೇಗೌಡರು ವಿಷಯ ಕುಡಿತಾರೆ ನಾನು ಕಾಯ್ತಾ ಇದ್ದೀನಿ. ದೇವೇಗೌಡರ ಮೇಲೆ ಸಾಕಷ್ಟು ಆರೋಪಗಳನ್ನ ವೈಯಕ್ತಿಕವಾಗಿ ಸಿಂಗ್ಲರ್ ಮಾತಾಡಿದ್ರು. ಇದೇ ದೇವೇಗೌಡರ ಮೇಲೆ ಪರಮೇಶ್ವರ್, ಸಿದ್ದರಾಮಯ್ಯ ಮುಖಂಡರುಗಳು ಮಾತಾಡಿದ್ರು. ಈಗ ಅವ್ರ ಜೊತೆಗೆ ಅಧಿಕಾರ ಹಂಚ್ಕೊಂಡಿದಿಲ್ಲ, ನಿಮಗೆ ಗೌರವ ಇದೆಯಾ, ಮಾನ ಮರ್ಯಾದೆ ಇದೆಯಾ? ಯಾವ ಪರಮೇಶ್ವರ್ ಪಕ್ಕದಲ್ಲೇ ಕೂರಿಸ್ಕೊಂಡಿದ್ದೀರಿ. ಇದಕ್ಕಿಂತ ಇನ್ನೇನು ತಾಜಾ ಉದಾಹರಣೆ ಬೇಕು? ಸನ್ಮಾನ್ಯ ಕುಮಾರಸ್ವಾಮಿ ಅವರೇ, ಜಿ ಪರಮೇಶ್ವರ್ ಈ ಹಿಂದೆ ನಿಮ್ಮ ತಂದೆಯವರ ಬಗ್ಗೆ ಏನ್ ಮಾತಾಡಿದ್ರು, ಯಾವ ಸಂದರ್ಭದಲ್ಲಿ ದೇವೇಗೌಡರು ವಿಷಯ ಕುಡಿತಾರೆ ನಾನು ಕಾಯ್ತಾ ಇದ್ದೀನಿ. ದೇವೇಗೌಡರ ಮೇಲೆ ಸಾಕಷ್ಟು ಆರೋಪಗಳನ್ನ ವೈಯಕ್ತಿಕವಾಗಿ ಸಿಂಗ್ಲರ್ ಮಾತಾಡಿದ್ರು. ಇದೇ ದೇವೇಗೌಡರ ಮೇಲೆ ಪರಮೇಶ್ವರ್, ಸಿದ್ದರಾಮಯ್ಯ ಮುಖಂಡರುಗಳು ಮಾತಾಡಿದ್ರು. ಈಗ ಅವ್ರ ಜೊತೆಗೆ ಅಧಿಕಾರ ಹಂಚ್ಕೊಂಡಿದಿಲ್ಲ, ನಿಮಗೆ ಗೌರವ ಇದೆಯಾ, ಮಾನ ಮರ್ಯಾದೆ ಇದೆಯಾ? ಯಾವ ಪರಮೇಶ್ವರ್ ಪಕ್ಕದಲ್ಲೇ ಕೂರಿಸ್ಕೊಂಡಿದ್ದೀರಿ. ಇದಕ್ಕಿಂತ ಇನ್ನೇನು ತಾಜಾ ಉದಾಹರಣೆ ಬೇಕು? ತುಂಬಾ ದೂರಕ್ಕೆ ಹೋಗೋದು ಬೇಡ. 2013 9 ತಿಂಗಳಿಂದ ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು ದೊಡ್ಡ ಗೌಡ್ರು ಒಂದು ಮಾತು ಹೇಳಿದ್ರು, ನಾವೇ ಅಧಿಕಾರಕ್ಕೆ ಬರ್ತೇವೆ. ನನ್ನ ಪೇಪರ್ ಕಟಿಂಗ್ ಕೂಡ ಇಟ್ಟಿದ್ದೀನಿ. ಕರ್ನಾಟಕದಲ್ಲಿ ಜನತಾದಳ ಅಧಿಕಾರಕ್ಕೆ ಬರುತ್ತೆ, ಆನ್ ಅವರ್ ಓನ್, ನಾವೇ ಅಧಿಕಾರಕ್ಕೆ ಬರ್ತೇವೆ. ಒಂದು ವೇಳೆ ಬರದೇ ಇದ್ರೆ ವಿಷ ತಗೊಂಡು ಸಾಯ್ತೀನಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಾನು ಕಾಯ್ದು ನೋಡ್ತಾ ಇದ್ದೀನಿ. ಇವತ್ತು ತಗೊಂತಾರೆ, ನಾಳೆ ತಗೋತಾನೆ ಅಲ್ಲ. ಏನ್ ಮಾಡ್ಬೇಕು ಹೇಳಿ? 2013 ನಾವು ತುಂಬಾ ದೂರಕ್ಕೆ ಹೋಗೋದು ಬೇಡ. 2013 9 ತಿಂಗಳಿಂದ ಚುನಾವಣೆ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು ದೊಡ್ಡ ಗೌಡ್ರು ಒಂದು ಮಾತು ಹೇಳಿದ್ರು, ನಾವೇ ಅಧಿಕಾರಕ್ಕೆ ಬರ್ತೇವೆ. ನನ್ನ ಪೇಪರ್ ಕಟಿಂಗ್ ಕೂಡ ಇಟ್ಟಿದ್ದೀನಿ. ಕರ್ನಾಟಕದಲ್ಲಿ ಜನತಾದಳ ಅಧಿಕಾರಕ್ಕೆ ಬರುತ್ತೆ, ಆನ್ ಅವರ್ ಓನ್, ನಾವೇ ಅಧಿಕಾರಕ್ಕೆ ಬರ್ತೇವೆ. ಒಂದು ವೇಳೆ ಬರದೇ ಇದ್ರೆ ವಿಷ ತಗೊಂಡು ಸಾಯ್ತೀನಿ ಅಂತಕ್ಕಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಾನು ಕಾಯ್ದು ನೋಡ್ತಾ ಇದ್ದೀನಿ. ಇವತ್ತು ತಗೊಂತಾರೆ, ನಾಳೆ ತಗೋತಾನೆ ಅಲ್ಲ. ಏನ್ ಮಾಡ್ಬೇಕು ಹೇಳಿ? ಪವಿತ್ರ, ಈಗ ಬಿಜೆಪಿಗರು ಕೇಳ್ತಾ ಇದ್ದಾರೆ, ಪರಮೇಶ್ವರ್ ಅವ್ರ ನಿವಾಸದ ಮೇಲೆ ಕಲ್ಲನ್ನ ತೂರ್ತಾರ ಈಗ ಜೆಡಿಎಸ್ಗರು ಅಂತ. ಖಂಡಿತ. ಯಾಕಂದ್ರೆ ಈ ಹಿಂದೆ 2014ರಲ್ಲಿ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಅದು ಒಂದಿಷ್ಟು ಚರ್ಚೆ ಆಯ್ತು. ಆದ್ರೆ ಆವಾಗ ಯಾವುದೇ ರೀತಿ ಪ್ರತಿಭಟನೆಗಳು ನಡೆದಿಲ್ಲ. ಜೆಡಿಎಸ್ ನ ಕೆಲವೊಂದು ವರಿಷ್ಠರು ಈ ಹೇಳಿಕೆಯನ್ನ ಖಂಡನೆ ಮಾಡಿದ್ವು. ಆದ್ರೆ ಪರಮೇಶ್ವರ್ ಅವರ ಮನೆ ಮುಂದೆ ಯಾವುದೇ ರೀತಿ ಪ್ರತಿಭಟನೆಯನ್ನ ಮಾಡಿಲ್ಲ ಅನ್ನುವಂತಹ ಮಾತನ್ನ ಈಗ ಬಿಜೆಪಿಯವರು ಹೇಳ್ತಾ ಇರುವಂತದ್ದು. ಆದ್ರೆ ಪ್ರೀತಮ್ ಗೌಡ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಅದು ಕೂಡ ಅವರು ಆ ಹೇಳಿಕೆಯನ್ನ ಕೇವಲ ಆಡಿಯೋದಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಪರಮೇಶ್ವರ್ ಅವರು ಓಪನ್ ಆಗಿ ಮಾಧ್ಯಮದ ಮುಂದೆ ಹೇಳಿಕೆಯನ್ನ ಕೊಟ್ಟರು. ಅವಾಗಿಲ್ಲದ ಪ್ರತಿಭಟನೆಗಳು, ಅವಾಗಿಲ್ಲದ ವಿರೋಧಗಳು ಈಗ ಯಾಕೆ? ಹಾಗಿದ್ರೆ ಪರಮೇಶ್ವರ್ ಅವರ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾರ, ಅಲ್ಲೆಸಿತಾರ ಅನ್ನುವಂತಹ ಪ್ರಶ್ನೆಯನ್ನ ಈಗ ಬಿಜೆಪಿ ಹೇಳ್ತಾ ಇರುವಂತದ್ದು. ನಿಜಕ್ಕೂ ಕೂಡ ರಾಜಕೀಯ ಎಂತಹ ಕೀಳು ಮಟ್ಟಕ್ಕೆ ಇಳಿದಿದೆ ಅನ್ನುವಂಥದ್ದಕ್ಕೆ ಇದು ಸಾಕ್ಷಿ. ಸಾವಿನ ವಿಚಾರದಲ್ಲಿ ಈ ರೀತಿಯ ಪ್ರಸ್ತಾಪಗಳು ಬರಬಾರ್ದು, ಮಾತನಾಡಬಾರ್ದು ಅನ್ನುವಂತಹ ಮಾತು ಇಬ್ರು ಕೂಡ ಅವ್ರು ಹೇಳಿಲ್ವಾ, ಇವ್ರು ಹೇಳಿಲ್ವಾ ದೇವೇಗೌಡರು ಸಾವಿನ ವಿಚಾರ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಈ ರೀತಿಯ ಕೀಳು ಹೇಳಿಕೆಗಳೇ ರಾಜಕೀಯವನ್ನ ಜನ ಒಂದು ರೀತಿ ರಾಜಕಾರಣಿಗಳು ಕಳ್ಳರು ಅನ್ನುವಂಥದ್ದನ್ನ ಹೇಳ್ಬಹುದು ಅನ್ಸುತ್ತೆ. ಈಗ ದೋಸ್ತಿಗಳಿಗೆ ಇದೊಂದು ರೀತಿಯಲ್ಲಿ ಈಗ ಸವಾಲು. ಈಗ ಇವ್ರು ಯಾವ ರೀತಿ ಸಮರ್ಥನೆ ಮಾಡ್ಕೊಳ್ತಾರೆ ಅಂತ ಹೇಳಿ ದೋಸ್ತಿಗಳು? ಬಹುಶಃ ಇದನ್ನ ಸಮರ್ಥನೆಯನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ 2014ರಲ್ಲಿ ಪರಮೇಶ್ವರ್ ಅವರ ಕೊಟ್ಟಿರುವಂತಹ ಹೇಳಿಕೆ ಇದು. ಆ ಸಮಯದಲ್ಲಿ ಜೆಡಿಎಸ್ ಮುಖಂಡರು ಇದಕ್ಕೆ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಬಹುಶಃ ಈಗ ಬಿಜೆಪಿ ಇದನ್ನ ಒಂದ್ ವೇಳೆ ಪ್ರಸ್ತಾಪ ಮಾಡಿದೆ, ಈಗಾಗಲೇ ಅದನ್ನ ಪ್ರಸ್ತಾಪ ಕೂಡ ಮಾಡಿದೆ. ಬಹುಶಃ ಹಳೆಯ ವಿಚಾರವನ್ನ ಕೆದಕ್ ನೋಡ್ತಾ ಇದೆ ಅನ್ನುವಂತಹ ಮಾತನ್ನ ಹಾರಿಕೆಯ ಉತ್ತರವನ್ನ ಜೆಡಿಎಸ್ ಅವರು ಕೊಡ್ಬೋದು. ಯಾಕಂದ್ರೆ ಪರಮೇಶ್ವರ್ ಅವರ ವಿರುದ್ಧವಾಗಿ ಯಾವುದೇ ರೀತಿ ಹೇಳಿಕೆಯನ್ನ ಕೊಡೋದಕ್ಕೆ ಸದ್ಯದ ಮಟ್ಟಿಗೆ ಅಂತೂ ಸಾಧ್ಯ ಇಲ್ಲ ಜೆಡಿಎಸ್ ಮುಖಂಡರು. ಆದ್ರಿಂದ ಹಳೆಯ ಮಾತು ಈಗ ಯಾಕೆ ಅನ್ನುವಂತಹ ಪ್ರಸ್ತಾಪವನ್ನ ಕೂಡ ಹೇಳ್ಬಹುದಾಗಿದೆ.
ಓಕೆ, ಥ್ಯಾಂಕ್ ಯು ಪವಿತ್ರ.